Hello students, welcome to my class. Now I shall start class 4 from unit 1. So this will be the last class for first unit. So let me begin. So the last class is with regard to SEBI, Securities and Exchange Board of India, andre meaning and when it was established and what are its functions, objectives, powers ಇವನ್ನೆಲ್ಲ ನಾವು ಈ ಒಂದು ಕ್ಲಾಸಲ್ಲಿ ಡಿಸ್ಕಸ್ ಮಾಡೋಣ. ಸೊ ಲೆಟ್ ಅಸ್ ಸಿ ಸೆಬಿ ಫುಲ್ ಫಾರ್ಮ್ ಈಸ್ ಸೆಕ್ಯೂರಿಟೀಸ್ ಅಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ. ಸೆಕ್ಯೂರಿಟೀಸ್ ಮತ್ತೆ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಅಂತ is the full form for SEBI. So it is a regulatory body established by the government of India in 1992. 1992ರಲ್ಲಿ ಎಸ್ಟಾಬ್ಲಿಷ್ ಆಗಿರುವಂತ ಒಂದು ರೆಗ್ಯುಲೇಟರಿ ಬಾಡಿ by government of India. So why it is regulated? Why it has been established? To regulate the securities market in India and protect the interest of investors in the securities. So in the previous class ನಾನು ಹೇಳಿದೆ, ಸೊ ಒಂದು ಕಂಟ್ರೋಲಿಂಗ್ ಒಳ್ಳೆ ಒಂದು ಕಂಟ್ರೋಲಿಂಗ್ ಸಿಸ್ಟಮ್ ಇರೋದ್ರಿಂದ ಈ ಸ್ಟಾಕ್ ಎಕ್ಸ್ಚೇಂಜಸ್ ಆರ್ ರನ್ನಿಂಗ್ ವೆರಿ ಸ್ಮೂತ್ಲಿ and without any loss for any people or without any fraud or anything wrong. ಸೊ ಈ ಒಂದು ಉದ್ದೇಶದಿಂದ ಸೆಬಿಯನ್ನ ಎಸ್ಟಾಬ್ಲಿಷ್ ಮಾಡಿದ್ರು ಬೈ ಗವರ್ಮೆಂಟ್ ಆಫ್ ಇಂಡಿಯಾ ಇನ್ 1992. ಸೊ ಲೆಟ್ ಅಸ್ ಸಿ ಇನ್ ಡೀಟೇಲ್ ವಾಟ್ ಈಸ್ ದ ಪರ್ಪಸ್, ಉದ್ದೇಶಗಳು ಏನೇನಿದೆ, ವೈ ಸೆಬಿ ಹ್ಯಾಸ್ ಬಿನ್ ಎಸ್ಟಾಬ್ಲಿಷ್ಡ್. ಸೊ ಫಸ್ಟ್ ಈಸ್ ಆಲ್ವೇಸ್ ರಿಮೆಂಬರ್ ಸೆಬಿ ಈಸ್ ಎಸ್ಟಾಬ್ಲಿಷ್ ಫಾರ್ ಸೇಫ್ ಗಾರ್ಡಿಂಗ್ ದ ಇಂಟ್ರೆಸ್ಟ್ ಆಫ್ 3 ಐಸ್ ಅಂತ ಹೇಳ್ತಾರೆ. ಐ 3 ಐಸ್. ಸೊ ವಾಟ್ ಆರ್ ದಿ, ಹೂ ಆರ್ ದಿ? ಐ ಅಂತಂದ್ರೆ ಇಶ್ಯೂವರ್, intermediaries, investors, 3 I's. So who are they? Issuers ಅಂತಂದ್ರೆ they are nothing no one else but the companies. ಸೊ ಯಾರಿಗೆ ದುಡ್ಡು ಬೇಕಲ್ಲ, ಯಾರು? ಕಂಪನೀಸ್. ಸೊ ಅವರಿಗೆ ದುಡ್ಡಿನ ಅವಶ್ಯಕತೆ ಇದ್ದಾಗ, ಬಂಡವಾಳದ ಅವಶ್ಯಕತೆ ಇದ್ದಾಗ ಅವರು ಯಾರ ಹತ್ರ ಹೋಗ್ತಾರೆ? ದೇ ಗೋ ಟು ದಿ ಪಬ್ಲಿಕ್ ಬೈ ಇಶ್ಯೂಯಿಂಗ್ ಶೇರ್ಸ್. ಸೊ ಈ ಒಂದು ನೀಡನ್ನ to help these companies get money at the right time, these SEBI gives a platform. So SEBI works towards providing a marketplace. ಸಾರ್ವಜನಿಕರಿಂದ ಪರಿಣಾಮಕಾರಿಯಾಗಿ ಮತ್ತು ನ್ಯಾಯಯುತವಾಗಿ ಹಣವನ್ನು ಸಂಗ್ರಹಿಸಲು ಕಂಪನಿಗಳಿಗೆ ಮಾರುಕಟ್ಟೆಯನ್ನು ಒದಗಿಸುವ ನಿಟ್ಟಿನಲ್ಲಿ ಸೆಬಿ ಕಾರ್ಯನಿರ್ವಹಿಸುತ್ತದೆ. ಸೊ ಐ ಟೋಲ್ಡ್ ಯು ಇಟ್ ವಿಲ್ ಗಿವ್ ಅ ಪ್ಲಾಟ್ಫಾರ್ಮ್ ಫಾರ್ ದೀಸ್ ಕಂಪನೀಸ್. ಸೊ ಅವರನ್ನೇ ನಾವು ಇಶ್ಯೂವರ್ಸ್ ಅಂತ ಹೇಳ್ತೀವಿ. ಇಶ್ಯೂವರ್ಸ್ ಅಂತ ಯಾರು? ದ ಪೀಪಲ್ ಆರ್ ದ ಕಂಪನಿ ಹೂ ಇಶ್ಯೂ ಶೇರ್ಸ್. ಓಕೆ, ಸೊ ಅವರ ಒಂದು ಇಂಟ್ರೆಸ್ಟ್ ಅನ್ನ ಕಾಪಾಡಲಿಕ್ಕೆ ಸೆಬಿಯ ಕಾಪಾಡಿದೆ ಫಸ್ಟ್ ಉದ್ದೇಶ. ಸೆಕೆಂಡ್, ಹೂ ಆರ್ ದೀಸ್ ಇಂಟರ್ಮೀಡಿಯರೀಸ್? ಇಂಟರ್ಮೀಡಿಯರೀಸ್ ಆರ್ ದಿ ಪ್ರೊಫೆಷನಲ್ಸ್ ಹೂ ಆರ್ ವರ್ಕಿಂಗ್ ಇನ್ ಸ್ಟಾಕ್ ಮಾರ್ಕೆಟ್ಸ್, ಬ್ರೋಕರ್ಸ್. Okay, different types of brokers, different types of dealers in stock markets, investors, ಇವರೆಲ್ಲ ಏನ್ರಿ? ಯಾರ್ರಿ? ಸಾರಿ, ನಾಟ್ ಇನ್ವೆಸ್ಟರ್ಸ್, ದಿ ಬ್ರೋಕರ್ಸ್ and these financial institutions, banks who deal in stock market, they are the intermediaries, ಮಧ್ಯವರ್ತಿಗಳು. ಮಧ್ಯವರ್ತಿಗಳಿಗೆ ವೃತ್ತಿಪರ ಮತ್ತು ಸ್ಪರ್ಧಾತ್ಮಕ ಮಾರುಕಟ್ಟೆಯನ್ನು ಒದಗಿಸುವ ನಿಟ್ಟಿನಲ್ಲಿ ಸೆಬಿ ಕೆಲಸ ಮಾಡುತ್ತದೆ. ಸೊ ಹಿಯರ್ ವಾಟ್ ದೀಸ್ ಬ್ರೋಕರ್ಸ್ ಅಂಡ್ ಇಂಟರ್ಮೀಡಿಯರೀಸ್ ಅವ್ರು ಏನ್ ಮಾಡ್ತಾರೆ? ಆ ಒಂದು ಸ್ಟಾಕ್ ಮಾರ್ಕೆಟಿನ ಒಂದು ವಾಲಟೈಲಿಟಿ, ದಟ್ ಈಸ್ ಒಮ್ಮೊಮ್ಮೆ ಪಾಯಿಂಟ್ಸ್ ಹೆಚ್ಚಿಗೆ ಆಗತ್ತೆ, ಕಡಿಮೆ ಆಗತ್ತೆ. ಸೊ ದೇರ್ ಇಸ್ ಆಲ್ವೇಸ್ ಫ್ಲಕ್ಚುಯೇಷನ್ ಅಲ್ವಾ? ಸೊ ಆ ಒಂದು ರೇಟ್ ಇನ್ಕ್ರೀಸ್ ಡಿಕ್ರೀಸ್ ಆಗೋದ್ರಲ್ಲೇ ಅವರು ತಮ್ಮ ಪ್ರಾಫಿಟ್ ಅನ್ನ ಮಾಡ್ಕೋತಾರೆ, ದ ಇಂಟರ್ಮೀಡಿಯರೀಸ್. ಸೊ ಈ ಒಂದು ದಟ್ ಸಿಸ್ಟಮ್ ಏನಿದೆ ಟು ರೆಗ್ಯುಲೇಟ್ ದಟ್, ಈ ಇಂಟರ್ಮೀಡಿಯರೀಸ್ಗೆ ತಮ್ಮ ಇಂಟ್ರೆಸ್ಟ್ ಅನ್ನ ಕಾಪಾಡಲಿಕ್ಕೆ ಏನ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಬೇಕಾಗ್ತದೆ, ದಟ್ ಈಸ್ ಗಿವನ್ ಬೈ ದ ಸೆಬಿ, ದಟ್ ಈಸ್ ಕಂಟ್ರೋಲ್ಡ್ ಅಂಡ್ ರೆಗ್ಯುಲೇಟೆಡ್ ಬೈ ಸೆಬಿ. ಓಕೆ, ಸೊ ದೇ ಆರ್ ದಿ ಇಂಟರ್ಮೀಡಿಯರೀಸ್. ಥರ್ಡ್ ಐ ಯಾರು? ಇನ್ವೆಸ್ಟರ್ಸ್. ಯಾರು? ಹೂಡಿಕೆದಾರರು. ಸೆಬಿ ಹೂಡಿಕೆದಾರರ ಹಿತಾಸಕ್ತಿಯನ್ನು ರಕ್ಷಿಸುತ್ತದೆ ಮತ್ತು ಹೂಡಿಕೆದಾರರಿಗೆ ನಿಖರವಾದ ಮಾಹಿತಿಯನ್ನು ಒದಗಿಸುತ್ತದೆ. ಇನ್ನೊಂದು ವಾಟ್ ಇನ್ಫಾರ್ಮೇಶನ್ ಸೆಬಿ ಗಿವ್ ಇಸ್
ಇಫ್ ಎನಿ ಈಗ ನಮ್ಮಂಥವ್ರಿಗೆ ನಮ್ಗೆ ಗೊತ್ತಿಲ್ಲ ಒಂದು ಕಂಪ್ನಿ ಈ ಶೇರ್ಸಲ್ಲಿ ನಾವು ಇನ್ವೆಸ್ಟ್ ಮಾಡಬೇಕು ಅಂತಂದರೆ ಸೆಬಿ ಆಫೀಸ್ ಅಥವಾ ಆನ್ಲೈನ್ ಪೋರ್ಟಲಲ್ಲಿ ಹೋಗಿ ಆ ಕಂಪ್ನಿ ಡೀಟೇಲ್ಸನ್ನು ನಾವು ತಗೋಬೋದು. ಆ ಕಂಪ್ನಿ ಹೆಂಗೆ ವರ್ಕ್ ಆಗ್ತಾ ಇದೆ, ಅದರ ರೀಸೆಂಟ್ ಬ್ಯಾಲೆನ್ಸ್ ಶೀಟು, ಪ್ರೀವಿಯಸ್ ಇಯರ್ ಬ್ಯಾಲೆನ್ಸ್ ಶೀಟು, ಲಾಸ್ಟ್ 5 ಇಯರ್ಸ್ ಪರ್ಫಾರ್ಮೆನ್ಸ್, ಇವನ್ನೆಲ್ಲ ನಾವು ಸೆಬಿಯಿಂದ ಪಡ್ಕೋಬೋದು. ಸೊ ಈ ಥರ ಇನ್ವೆಸ್ಟರ್ಸಿಗೆ ಅವ್ರಿಗೆ ಬೇಕಾದಂಥ ಒಂದು ಮಾಹಿತಿಯನ್ನು ಕೊಟ್ಟು ಅವ್ರ ಇಂಟ್ರೆಸ್ಟು ಕೂಡ ಕಾಪಾಡೋದು ಈಸ್ ಅನದರ್ ಪರ್ಪಸ್ ಆಫ್ ಸೆಬಿ. ಸೊ ಹೋಪ್ ಯು ರಿಮೆಂಬರ್ ದೀಸ್ 3 ಐಸ್: ಇಶ್ಯೂವರ್ಸ್ ಅಂದರೆ ಕಂಪನಿಗಳು, ಇಂಟರ್ಮೀಡಿಯರೀಸ್ ದ ಮಿಡಲ್ ಮೆನ್, and investors. Now we will see the objectives of SEBI. So what are the objectives? The fundamental objective of SEBI is to safeguard the interest of all the parties involved in trading. ಈ parties ಅಂದ್ರೆ ಯಾರು? ಆ 3 I's what I told, they are the parties in the stock market. It also regulates the functioning of stock market. ಒಂದು ಸ್ಟಾಕ್ ಮಾರ್ಕೆಟ್ ಯಾವ ಥರ ನಡಿಬೇಕು, ಯಾವ ರೂಲ್ಸನ್ನು ಫಾಲೋ ಮಾಡ್ಕೊತ ಹೋಗಬೇಕು, ಸೊ ಇವನ್ನು ಕೂಡ ಸೆಬಿನೇ ರೆಗ್ಯುಲೇಟ್ ಮಾಡುತ್ತೆ. ಸೊ ಟು ಮಾನಿಟರ್ ದಿ ಆಕ್ಟಿವಿಟೀಸ್ ಆಫ್ ಸ್ಟಾಕ್ ಎಕ್ಸ್ಚೇಂಜ್, ಫಸ್ಟ್ ಒನ್, ಸ್ಟಾಕ್ ಎಕ್ಸ್ಚೇಂಜ್ನ ಚಟುವಟಿಕೆಗಳನ್ನು ಮೇಲ್ವಿಚಾರಣೆ ಮಾಡುವುದು ಒಂದೇ ಉದ್ದೇಶ, ಆಬ್ಜೆಕ್ಟಿವ್. ಸೆಕೆಂಡ್, ಹೂಡಿಕೆದಾರರ ಹಕ್ಕುಗಳನ್ನು ರಕ್ಷಿಸುವುದು. ಆಲ್ರೆಡಿ ಐ ಟೋಲ್ಡ್, ದಿ ಇನ್ವೆಸ್ಟರ್ಸ್, ಸಣ್ಣವರಿರಲಿ ದೊಡ್ಡ ಪ್ರಮಾಣದ ಇನ್ವೆಸ್ಟರ್ಸ್ ಇರ್ಬೋದು, ಸಣ್ಣ ಸಣ್ಣ ಇನ್ವೆಸ್ಟರ್ಸ್ ಇರ್ಬೋದು, 1,000 ರೂಪಾಯಿ 2,000 ರೂಪಾಯಿ ಹಾಕೋರು ಇರ್ತಾರೆ, 2 ಕೋಟಿ 3 ಕೋಟಿ ರೂಪಾಯಿನೂ ಹಾಕೋರು ಇರ್ತಾರೆ. ಸೊ ಇವರಲ್ಲಿ ಯಾವುದೇ ಥರ ಭೇದ ಭಾವ ಇಲ್ಲದೆ ಎಲ್ಲರ ಒಂದು ಇಂಟ್ರೆಸ್ಟನ್ನು ಕಾಪಾಡ್ಕೊಂತು ಅವರ ಒಂದು ಇನ್ವೆಸ್ಟ್ ಆಗಿರುವಂಥ ದುಡ್ಡಿಗೆ ಅವ್ರು ಎಷ್ಟು ಎಕ್ಸ್ಪೆಕ್ಟ್ ಮಾಡ್ತಾರೆ ಅಷ್ಟು ಆ ಒಂದು ಎಕ್ಸ್ಪೆಕ್ಟೇಷನನ್ನು ರೀಚ್ ಮಾಡೋದಕ್ಕೆ ಏನೇನು ರೂಲ್ಸ್ ರೆಗ್ಯುಲೇಷನ್ಸ್ ಬೇಕಾಗ್ತದೆ ಅವನ್ನೆಲ್ಲ ಈಸ್ ಫಾಲೋಡ್ ಬೈ ಸೆಬಿ. ದೇ ಎನ್ಶೂರ್ ದಟ್ ದೇರ್ ಇಂಟ್ರೆಸ್ಟ್ ಈಸ್ ಸೇಫ್ಗಾರ್ಡೆಡ್. Then third is to curb fraudulent practices by maintaining a balance between statutory regulations and self-regulation. So ಅದೇ ಪಾಯಿಂಟ್, ದಟ್ ಈಸ್ ಒಂದು ಸ್ಮೂತ್ ಆಗಿ ರನ್ ಆಗಬೇಕು. ಯಾವುದೇ ಒಂದು ಸರ್ಕಾರ ಇರ್ಬೋದು ಅಥವಾ ನಮ್ಮ ಕಾಲೇಜೇ ಇರಲಿ, ಒಳ್ಳೆ ಆಡಳಿತ ಇಲ್ಲ, ಒಳ್ಳೆ ಒಂದು ಆರ್ಗನೈಸೇಷನ್ ಸಿಸ್ಟಮ್ ಇಲ್ಲ ಅಂತಂದರೆ ಅಲ್ಲಿ ಕ್ಲಾಸಸ್ ಸರಿಯಾಗಿ ಆಗಲ್ಲ ಅಲ್ವಾ, ಯುವರ್ ಪೋರ್ಷನ್ಸ್ ವಿಲ್ ಬಿ ಪೆಂಡಿಂಗ್. ಸೊ ಒಂದು ಒಳ್ಳೆ ಸಿಸ್ಟಮ್ ಇದ್ದರೆ ಅದು ಸರ್ಕಾರ ಇರ್ಬೋದು ಆರ್ ಸ್ಟಾಕ್ ಮಾರ್ಕೆಟ್ ಇರ್ಬೋದು, ಎಲ್ಲೇ ಒಂದು ಒಳ್ಳೆ ಕಂಟ್ರೋಲಿಂಗ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಇಲ್ಲ ಅಂತಂದರೆ ಅಲ್ಲಿ ಒಂದು ದೇರ್ ವೋಂಟ್ ಬಿ ಅ ಬ್ಯಾಲೆನ್ಸ್ ಬಿಟ್ವೀನ್ ದಿ ರೂಲ್ಸ್ ಆ್ಯಂಡ್ ವಾಟ್ ದೇ ಫಾಲೋ. ಸೊ ಇಲ್ಲಿನೂ ಕೂಡ ಈ ಒಂದು ಬ್ಯಾಲೆನ್ಸನ್ನು ಇಡೋದು ಯಾರು? ಈಸ್ ಮೇಂಟೈನ್ ಬೈ ದ ಸೆಬಿ. Then last is to define the code of conduct for brokers, ಅಂಡರ್ ರೈಟರ್ಸ್. ಅವ್ರು ಯಾರು ಅಂತ ಲಾಸ್ಟ್ ಕ್ಲಾಸಲ್ಲಿ ನಾನು ಹೇಳ್ಕೊಟ್ಟಿದ್ದೀನಿ. ಸೊ ಬ್ರೋಕರ್ಸ್, ಅಂಡರ್ ರೈಟರ್ಸ್ ಆ್ಯಂಡ್ ಅದರ್ ಇಂಟರ್ಮೀಡಿಯೇಟ್ಸ್, ಇವರೆಲ್ಲ ಇಂಟರ್ಮೀಡಿಯರೀಸ್, ದ ಸೆಕೆಂಡ್ ಐ. ಓಕೆ, ಅವರ ಒಂದು ಕೋಡ್ ಆಫ್ ಕಂಡಕ್ಟ್ ಅಂತಂದರೆ ಒಂದು 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 ಸಿಸ್ಟಮ್ ಅಂದರೆ ಅವ್ರು ಏನು ಮಾಡಬೇಕು. ಈಗ ಆ್ಯಸ್ ಅ ಸ್ಟೂಡೆಂಟ್ ಯು ಹ್ಯಾವ್ ಅ ಕೋಡ್ ಆಫ್ ಕಂಡಕ್ಟ್. ನಿಮ್ಮ ಕಾಲೇಜಲ್ಲಿ ನೀವು ಹೆಂಗಿರಬೇಕು, ಯು ಶುಡ್ ನಾಟ್ ಬಿ ರೋಮಿಂಗ್ ಅರೌಂಡ್ ಅಲ್ವಾ, ಯು ಶುಡ್ ನಾಟ್ ಕ್ಯಾರಿ ಯೋರ್ speak in the class, or your phone should not ring in the class. Okay, or you should not copy in exam hall, you should copy ಚೀಟಿಗಳನ್ನು ತರಬಾರ್ದು. ಸೊ these are all some ಕೋಡ್ ಆಫ್ ಕಂಡಕ್ಟ್ ಫಾರ್ ಸ್ಟೂಡೆಂಟ್ಸ್. ಅದೇ ಥರ ಒಂದು ಸ್ಟಾಕ್ ಮಾರ್ಕೆಟಲ್ಲಿ ಕೂಡ ಈ ಬ್ರೋಕರ್ಸ್, ಇಂಟರ್ಮೀಡಿಯೇಟ್ಸ್, ಅಂಡರ್ ರೈಟರ್ಸ್ ಇರ್ತಾರಲ್ಲ, ಅವ್ರಿಗೂ ಸಹಿತ ಕೋಡ್ ಆಫ್ ಕಂಡಕ್ಟ್ ಇರುತ್ತೆ. ಆ ಒಂದು ರೂಲನ್ನು ಮೀರಬಾರ್ದು. ಆ ಒಂದು ಏನು ದಟ್ ಬ್ಯಾರಿಕೇಡ್ಸ್ ಅಂತ ಏನು ಹೇಳ್ತೀವಲ್ಲ ಅದನ್ನು ಕ್ರಾಸ್ ಮಾಡಬಾರ್ದು. ಸೊ ದೇ ವಿಲ್ ಬಿ ಗಿವನ್ ಸಮ್ ಪನಿಷ್ಮೆಂಟ್ ಫಾರ್ ದ್ಯಾಟ್. ಆ ಥರ ಯಾವ್ದಾದ್ರು ಇದನ್ನು ಕಂಡು ಬಂತು ಅಂತಂದರೆ ಇಮಿಡಿಯೇಟ್ಲಿ ದೇ ವಿಲ್ ಬಿ ಪನಿಷ್ಡ್. ಸೊ ದಟ್ ಈಸ್ ಕಾಲ್ಡ್ ಕೋಡ್ ಆಫ್ ಕಂಡಕ್ಟ್. ಸೊ ಇದು ಕೂಡ ಇವ್ರಿಗೂ ಏನು ಕೋಡ್ ಆಫ್ ಕಂಡಕ್ಟ್ ಇದೆ, ದಟ್ ಈಸ್ ಡಿಫೈನ್ಡ್, ಗಿವನ್ ಬೈ ಸೆಬಿ. ಓಕೆ, ಸೊ ನೌ ವಿ ವಿಲ್ ಸಿ ಫಂಕ್ಷನ್ಸ್ ಆಫ್ ಸೆಬಿ. ಸೊ ವಾಟ್ ಆರ್ ದಿ ಫಂಕ್ಷನ್ಸ್ ಅಂತಂದರೆ, ಇದು ಬೆಲೆ ಕುಶಲತೆಯನ್ನು ಪರಿಶೀಲಿಸುತ್ತದೆ. ದಟ್ ಈಸ್, ಐ ವಿಲ್ ಜಸ್ಟ್ ಎಕ್ಸ್ಪ್ಲೈನ್ ಇಟ್ ಇನ್ ಇಂಗ್ಲಿಷ್ ಹಿಯರ್. ಇಟ್ ಚೆಕ್ಸ್ ಪ್ರೈಸ್ ಮ್ಯಾನಿಪ್ಯುಲೇಷನ್. ಪ್ರೈಸ್ ಮ್ಯಾನಿಪ್ಯುಲೇಷನ್ ಅಂತಂದರೆ
ಈಗ ಒಂದು ಕಂಪನಿ ತನ್ನ ಶೇರ್ಸ್ ಅನ್ನ ಇಟ್ರೆ ಆರ್ಟಿಫಿಷಿಯಲ್ ಡಿಮಾಂಡ್ ಕ್ರಿಯೇಟ್ ಮಾಡೋದು, ಅಥವಾ ಬ್ರೋಕರ್ಸ್ ಇಂಟರ್ಮೀಡಿಯರೀಸ್ ಅಲ್ಲಿ ದುಡ್ಡು ಕೊಟ್ಟು ಆರ್ಟಿಫಿಷಿಯಲ್ ಡಿಮಾಂಡ್ ಕ್ರಿಯೇಟ್ ಮಾಡೋದು, ಅಥವಾ ಬೇರೆ ಕಂಪನಿ ಶೇರ್ಸ್ ಪ್ರೈಸ್ ಲೋ ಆಗ್ಬೇಕು ಅಂತ ಹೇಳಿ ಏನೋ ಒಂದು ಸುಳ್ಳು ಏನು ಮಾಹಿತಿಯನ್ನ ಸ್ಪ್ರೆಡ್ ಮಾಡೋದು, ಸಮ್ ರೂಮರ್ಸ್ ಅನ್ನ ಸ್ಪ್ರೆಡ್ ಮಾಡೋದು, ಈ ತರ ಮ್ಯಾನಿಪುಲೇಟ್ ಮಾಡೋದನ್ನ ಇಟ್ ವಿಲ್ ಕಂಟ್ರೋಲ್. ದಟ್ ಈಸ್ ಟು ಚೆಕ್ ಅಂತಂದ್ರೆ ಟು ಸಿ ದಟ್ ದಿ ಪ್ರೈಸ್ ಇಸ್ ನಾಟ್ ಮ್ಯಾನಿಪುಲೇಟೆಡ್, ಮಿಸ್ಯುಟಿಲೈಸ್ಡ್. Okay, so that is the first function of SEBI. Second, it bans insider trading. Insider trading ಅಂತಂದ್ರೆ ಈಗ ಫಾರ್ ಎಕ್ಸಾಂಪಲ್ ABC ಕಂಪನಿ ಅವರು ತಮ್ಮ ಕಂಪನಿ ತಮ್ಮ ಶೇರ್ಸ್ ಅನ್ನ ಮಾರ್ಕೆಟ್ ಅಲ್ಲಿ ಹಾಕಿದ್ದಾರೆ. ಅದರಲ್ಲಿ ಇಟ್ ಈಸ್ ಒಂದು ದಟ್ ಕಂಪನಿ ಇಸ್ ವೆರಿ ಫೇಮಸ್ ಮಾರ್ಕೆಟ್ ಲೀಡರ್. ಸೊ ಅವ್ರ ಶೇರ್ಸ್ ಒಂದು ಶೇರ್ ವ್ಯಾಲ್ಯೂ 2000 rupees ಇದೆ ಸದ್ಯ ಮಾರ್ಕೆಟ್ ಅಲ್ಲಿ. ಹಂಗಿದ್ದಾಗ ಆ ಕಂಪ್ನಿ ಶೇರ್ ಡಿಮಾಂಡ್ ಇಸ್ ಮೋರ್. ಸೊ ಸಡನ್ಲಿ ಈ ಹೈಯರ್ ಲೆವೆಲ್ ಅಲ್ಲಿ ಏನ್ ಮ್ಯಾನೇಜರ್ಸ್ ಇರ್ತಾರಲ್ಲ, CEOs, MDs ಇರ್ತಾರಲ್ಲ, ಅವ್ರು ಏನ್ ಮಾಡ್ತಾರೆ, ಈ ಕಂಪ್ನಿ ಒಳಗಡೆ ಏನಿರತ್ತೆ, ಏನ್ ನಡೀತಾ ಇದೆ ಅದು ಅವ್ರಿಗೆ ಗೊತ್ತಿರತ್ತೆ. ಸೊ ಅವ್ರೇನ್ ಮಾಡ್ತಾರೆ, ಈ ಸ್ಟಾಕ್ ಬ್ರೋಕರ್ಸ್, ಮಿಡಲ್ ಮೆನ್, ಇಂಟರ್ಮೀಡಿಯರೀಸ್ ಇರ್ತಾರಲ್ಲ, ಅವರಿಂದ ದುಡ್ಡು ಇಸ್ಕೊಂಡು ಅವ್ರೇನ್ ಮಾಡ್ತಾರೆ, ಕಂಪ್ನಿ ಒಳಗಿರುವಂತ ಸೀಕ್ರೆಟ್ಸ್ ಅನ್ನ ಲೀಕ್ ಮಾಡ್ಕೊಂಡು, ಸೊ ಇನ್ನ ಒಂದು ವಾರದಾಗ ಈ ತರ ಪ್ರಾಬ್ಲಮ್ಸ್ ಆಗ್ಬೋದು ಕಂಪ್ನಿಯಲ್ಲಿ ಅಂತ ಹೇಳಿ ಸೀಕ್ರೆಟ್ ಆಗಿ ಇನ್ಫಾರ್ಮೇಶನ್ ಪಾಸ್ ಮಾಡಿ, ಅಲ್ಲಿ ಈ ಇಂಟರ್ಮೀಡಿಯರೀಸ್ ಅದನ್ನ ಮಿಸ್ಯುಟಿಲೈಸ್ ಮಾಡ್ಕೊಂಡು ಇಮ್ಮಿಡಿಯೇಟ್ಲಿ they may sell or they may do something that is it is against the rule of SEBI. ಈ ತರ ಒಂದು ಈ ಕಂಪ್ನಿ ಒಳಗಡೆ ಇರೋ ಎಂಪ್ಲಾಯೀಸ್ನೇ ಆ ಕಂಪ್ನಿ ಸೀಕ್ರೆಟ್ಸ್ ಅನ್ನ ಲೀಕ್ ಮಾಡಿ ಆ ಕಂಪ್ನಿ ಶೇರ್ಸ್ ಅನ್ನ ವ್ಯಾಲ್ಯೂ ಹೆಚ್ಚು ಕಡಿಮೆ ಮಾಡೋದಕ್ಕೆ ಸಹಾಯ ಮಾಡೋದನ್ನ ನಾವು ಇನ್ಸೈಡರ್ ಟ್ರೇಡಿಂಗ್ ಅಂತ. ಇನ್ಸೈಡರ್ ಅಂತಂದ್ರೆ ಒಳಗಿರೋರು, ದಟ್ ಈಸ್ ದ ಎಂಪ್ಲಾಯೀಸು ಮತ್ತೆ ಈ ಇಂಟರ್ಮೀಡಿಯರೀಸ್ ನಡುವೆ ಒಂದು ಸೀಕ್ರೆಟ್ ಡೀಲಿಂಗ್ ಆಗತ್ತೆ. ಸೊ ಇಟ್ ಈಸ್ ಆಕ್ಚುಲಿ ಇಲ್ಲೀಗಲ್. ಅದು ಕಂಡು ಬಂತು ಅಂತಂದ್ರೆ ಇಮ್ಮಿಡಿಯೇಟ್ಲಿ ದೇ ವಿಲ್ ಪುಟ್ ಇನ್ ಜೈಲು ಸಹಿತ ಆಗತ್ತಿದು. ಸೊ ಈ ತರ ಇನ್ಸೈಡರ್ ಟ್ರೇಡಿಂಗ್ ಅನ್ನ ಬ್ಯಾನ್ ಮಾಡ್ಕೊಂಡು, ಈ ಅಕಸ್ಮಾತ್ ಯಾರಾದ್ರೂ ಈ ತರ ಒಂದು ಇನ್ಸೈಡರ್ ಟ್ರೇಡಿಂಗ್ ಅಲ್ಲಿ ಕನ್ಫರ್ಮ್ ಆಯ್ತು ಅಂತಂದ್ರೆ ಅವ್ರನ್ನ ಇಮ್ಮಿಡಿಯೇಟ್ಲಿ ದೇ ವಿಲ್ ಬಿ ಪುಟ್ ಟು ಜೈಲ್. ಸೊ ದಿಸ್ ಈಸ್ ಕಾಲ್ಡ್ ಇನ್ಸೈಡರ್ ಟ್ರೇಡಿಂಗ್. ಸೊ ಇದು ಕೂಡ ಬ್ಯಾನ್ ಮಾಡೋದು ಇಸ್ ದ ಫಂಕ್ಷನ್ ಆಫ್ SEBI. ಇಟ್ ಪ್ರೊಹಿಬಿಟ್ಸ್ ಅನ್ಫೇರ್ ಅಂಡ್ ಫ್ರಾಡುಲೆಂಟ್ ಟ್ರೇಡ್ ಪ್ರಾಕ್ಟೀಸಸ್. ಆಗ್ಲೇ ಹೇಳ್ತೀವಿ, ಇವನ್ನೆಲ್ಲ ನಾವು ಅನ್ಫೇರ್, ಈ ಇನ್ಸೈಡರ್ ಟ್ರೇಡಿಂಗ್ ಆಗ್ಬೋದು, ಮ್ಯಾನಿಪುಲೇಷನ್ ಆಗ್ಬೋದು, ಸೊ ಇವೆಲ್ಲ ಪ್ರೊಹಿಬಿಟ್. ಇದೇ ಸಿ ದಟ್ ಡಸಂಟ್ ಹ್ಯಾಪನ್. ಅನ್ಫೇರ್ ಅಂಡ್ ಫ್ರಾಡುಲೆಂಟ್ ಟ್ರೇಡ್ ಪ್ರಾಕ್ಟೀಸಸ್ ಆಗಬಾರ್ದು ಅಂತ ಹೇಳಿ ಅದನ್ನ ನೋಡ್ಕೊಳ್ಳೋದು. ದೆನ್ ಇಟ್ ಪ್ರಮೋಟ್ಸ್ ಅ ಫೇರ್ ಕೋಡ್ ಆಫ್ ಕಂಡಕ್ಟ್ ಇನ್ ದ ಸೆಕ್ಯೂರಿಟಿ ಮಾರ್ಕೆಟ್. ಸೊ ಇಟ್ ಈಸ್ ಅಗೇನ್ ಅ ರಿಪಿಟೇಷನ್. ಒಂದು ಕೋಡ್ ಆಫ್ ಕಂಡಕ್ಟ್ ಅನ್ನ ಸೆಟ್ ಮಾಡೋದು ಅವರೇ, ಅದು ಫಾಲೋ ಮಾಡ್ತಾ ಇದಾರೆ ಇಲ್ಲ ಅಂತ ಹೇಳಿ ನೋಡೋರು ಅವರೇ ಇರ್ತಾರೆ. ಸೊ ದೇ ವಿಲ್ ಬಿ ದ ಮೇನ್ ಪೀಪಲ್ ಆರ್ ಮೇನ್ ಬಾಡಿ ಆಫ್ ಆರ್ಗನೈಸೇಷನ್ ವಿಚ್ ವಿಲ್ ಬಿ ಸೀಯಿಂಗ್ ವೆದರ್ each and every person in the stock market is following the code of conduct. It takes efforts to educate the investors regarding ways to evaluate the investment options better. ಅಂದ್ರೆ ಈ ಇನ್ವೆಸ್ಟರ್ಸ್, ಆಗ್ಲೇ ಹೇಳಿದೆ, ಇನ್ವೆಸ್ಟರ್ಸ್ ನಮ್ಮಂತವ್ರು, ನಮ್ಗೇನ್ ಜಾಸ್ತಿ ಇನ್ಫಾರ್ಮೇಶನ್ ಇರಲ್ಲ. ಸೊ ನಮ್ಮನ್ನ ಎಜುಕೇಟ್ ಮಾಡೋದು, ಇಂತಿಂತ ಕಂಪ್ನೀಸ್ ಇದಾವೆ, ಇಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಈ ತರ ಈಗ ನಾವು ಅವ್ರ ಹತ್ರ ಅಪ್ರೋಚ್ ಮಾಡಿದ್ರೆ ಡೆಫಿನೆಟ್ಲಿ ದೇ ವಿಲ್ ಹೆಲ್ಪ್ ಅಸ್ ಇನ್ ಇನ್ವೆಸ್ಟಿಂಗ್ ಬೆಟರ್ ವೇ ಆಪ್ಷನ್ಸ್. ಇದು ಈ ಒಂದು ವರ್ಕ್ ಆಲ್ಸೋ ದಿಸ್ SEBI ಡಸ್. ಸೊ ಮೋಸ್ಟ್ ಆಫ್ ದ ಪೀಪಲ್ ಇನ್ ಮುಂಬೈ, ಪುಣೆ, ಮಹಾರಾಷ್ಟ್ರದವರು ದೇ ಇನ್ವೆಸ್ಟ್ ಇನ್ ದೀಸ್ ಶೇರ್ಸ್ ಥ್ರೂ ವಿತ್ ದ ಹೆಲ್ಪ್ ಆಫ್ SEBI. ಸೊ ಅವರಲ್ಲಿ SEBI ಆಲ್ಸೋ ಹ್ಯಾಸ್, ಯಾರು ಮಾಡ್ತಾರೆ ಅಂತಂದ್ರೆ SEBI ಅಲ್ಲಿ ಅದೊಂದು it is a there is a big office. There are hundreds of employees who are working, who are experts in stock market. ಅವರು SEBI ಎಂಪ್ಲಾಯೀಸ್ ಆಗಿ ಈ ತರ ಒಂದು ಸರ್ವಿಸ್ ಕೊಡ್ತಾರೆ. ದೇ ಎಜುಕೇಟ್ ದಿ ಇನ್ವೆಸ್ಟರ್ಸ್ ಅಬೌಟ್ ವೇರಿಯಸ್ ಇನ್ವೆಸ್ಟ್ಮೆಂಟ್ ಆಪ್ಷನ್ಸ್. Okay, SEBI also governs a company's takeover. ಅಂತಂದ್ರೆ ನೀವು ಅಕೌಂಟ್ಸ್ ಅಲ್ಲಿ you might have come to know about amalgamation, mergers. Okay,
takeover, that is one company purchasing another company, or one company purchasing more than 80% shares purchase ಮಾಡಿದ್ರೆ ಹೋಲ್ಡಿಂಗ್ ಕಂಪ್ನಿ ಸಬ್ಸಿಡರಿ ಕಂಪ್ನಿ ಅಂತ ಏನು ಹೇಳ್ತೀವಲ್ಲ, ಆ ಒಂದು ಟೇಕ್ ಓವರ್, ಒನ್ ಕಂಪ್ನಿ ಟೇಕಿಂಗ್ ಓವರ್ ಅನದರ್ ಕಂಪ್ನಿ, ಈ ಒಂದು ಬೈಯಿಂಗ್ ಅಂಡ್ ಸೆಲ್ಲಿಂಗ್ ಟೈಮಲ್ಲೂ ಕೂಡ ಸೆಬಿ is a main person who is a main authority who is going to look after ಇವ್ರ ಮೇಲ್ವಿಚಾರದಲ್ಲೇನೆ ಇವೆಲ್ಲ ನಡೆಯುತ್ತೆ. ಕಂಪ್ನಿ ಯಾವುದೇ ಕಂಪ್ನಿ ವಿದಿನ್ ಇಂಡಿಯಾ, ಎನಿ ಕಂಪ್ನಿ ವಿಚ್ ಇಸ್ ಗೋಯಿಂಗ್ ಟು ಬೈ ಅನದರ್ ಕಂಪ್ನಿ ಆರ್ ಟೇಕ್ ಓವರ್ ಅನದರ್ ಕಂಪ್ನಿ, ದೆನ್ ಸೆಬಿ ಈಸ್ ದ ಮೇನ್ ಪರ್ಸನ್ ಹೂ ಇಸ್ ಗೋಯಿಂಗ್ ಟು see whether it is done correctly or no. Okay, then it conducts audit and enquiries of ಸ್ಟಾಕ್ ಎಕ್ಸ್ಚೇಂಜ್. ನೋಡ್ರಿ, ಸ್ಟಾಕ್ ಎಕ್ಸ್ಚೇಂಜ್ ಅಲ್ಲೂ ಕೂಡ ಆಡಿಟ್ ಆಗತ್ತೆ, ಅಂದ್ರೆ ಚೆಕ್ ಆಗತ್ತೆ. ಎವ್ರಿ ಇಯರ್ ದೇ ಕೀಪ್ ಆನ್ ಚೆಕಿಂಗ್ ವೆದರ್ ದೇ ಆರ್ ಡೂಯಿಂಗ್ ಇಟ್ ರೈಟ್ ಆರ್ ನೋ. ಈ ಕೋಡ್ ಆಫ್ ಕಂಡಕ್ಟ್ ಫಾಲೋ ಮಾಡ್ತಾ ಇದಾರ ಇಲ್ಲ, ಅವರ ಒಂದು ಬುಕ್ಸ್, ಅವರ ಒಂದು ಸ್ಟೇಟ್ಮೆಂಟ್ಸ್, ಅಕೌಂಟ್ಸ್ ಎಲ್ಲನೂ ತೆಗೆದು ಆಡಿಟ್ ಮಾಡ್ತಾರೆ. ಯಾರು? ಸೆಬಿ. ಸೊ ಆಲ್ಮೋಸ್ಟ್ ಎವ್ರಿ 6 months ಆರ್ ಎವ್ರಿ ಇಯರ್ ಸೆಬಿ ವಿಲ್ ಕಂಡಕ್ಟ್ ಆಡಿಟ್. ಓಕೆ, ಈಗ ಚಾರ್ಟರ್ಡ್ ಅಕೌಂಟೆಂಟ್ಸ್ ನಮ್ಮ ಅಕೌಂಟ್ಸ್ ಅನ್ನ ಚೆಕ್ ಮಾಡ್ತಾರಲ್ಲ, ಕಂಪ್ನಿ ಅಕೌಂಟ್ಸ್, ಅದೇ ತರ ಸ್ಟಾಕ್ ಎಕ್ಸ್ಚೇಂಜ್ಗಳ ಒಂದು ಸ್ಟಾಕ್ ರೆಕಾರ್ಡ್ಸ್ ಇರ್ಬೋದು, ಪರ್ಚೇಸ್ ಅಂಡ್ ಸೇಲ್ ರೆಕಾರ್ಡ್ ಇರ್ಬೋದು, ಅವರ ಒಂದು ಆಕ್ಟಿವಿಟೀಸ್ ಇರ್ಬೋದು, ಎಲ್ಲಾನು ಚೆಕಿಂಗ್ ಆಗತ್ತೆ ಬೈ ದಿ ಸೆಬಿ. ಸೊ ದಟ್ ಈಸ್ ಆಲ್ಸೋ another function of SEBI. Yes, next is the same thing, it is in ಕನ್ನಡ. ಸೆಬಿಯ ಕಾರ್ಯಗಳು, ಫಂಕ್ಷನ್ಸ್ ಆಫ್ ಸೆಬಿ, ಇದು ಇಂಗ್ಲಿಷ್ ಅಲ್ಲಿ ಇದೆ. ಸೇಮ್ ಪಾಯಿಂಟ್ಸ್ ಇಲ್ಲಿ ನಿಮ್ಗಾಗಿ ಕನ್ನಡದಲ್ಲೇನೋ ಹಾಕಿದ್ದೀನಿ, ನೀವು ನೋಟ್ಸ್ ಮಾಡ್ಕೋಬಹುದು. ದೆನ್ ದಿ ಸ್ಟ್ರಕ್ಚರ್ ಆಫ್ ಸೆಬಿ, ಸೆಬಿಯ ರಚನೆ. ಸೊ ಬೇಸಿಕ್ಲಿ ದೇರ್ ಆರ್ 9 people who are there who are the main ಏನು ಪಿಲ್ಲರ್ಸ್ ಅಂತ ಹೇಳ್ಬೋದು. ಸೊ ಹೂ ಆರ್ ದಿ ಫಸ್ಟ್ ಚೇರ್ಮನ್ ಆಫ್ ದ ಬೋರ್ಡ್. ಸೆಬಿ ಬೋರ್ಡ್ ನ ಚೇರ್ಮನ್ ಅಪಾಯಿಂಟೆಡ್ ಬೈ ಸೆಂಟ್ರಲ್ ಗವರ್ಮೆಂಟ್, ಕೇಂದ್ರ ಸರ್ಕಾರ ನಿಯೋಜಿಸಲ್ಪಟ್ಟ ಒಬ್ಬ ಚೇರ್ಮನ್ ಇರ್ತಾರೆ. ಒಂದು ಬೋರ್ಡ್ ಮೆಂಬರ್ ಅಪಾಯಿಂಟೆಡ್ ಬೈ ಸೆಂಟ್ರಲ್ ಬ್ಯಾಂಕ್, ದಟ್ ಈಸ್ RBI. So one person appointed by central government, he is a chairman. Board member appointed by RBI. Then two more board members hailing from Union Ministry of Finance. So central finance ministry in the Ibru. 5 board members elected by the central government of India. So ಮತ್ತೆ 5 board members again they are selected by central government of India. So this is the overall structure, functions and objectives, then purpose and meaning of SEBI. So this picture what I have put is, this is the headquarters, SEBI headquarter idu building, main building idu, it is in Mumbai, Maharashtra. So just give you an idea how this building is. Nodri ಎಷ್ಟು ದೊಡ್ಡ building ಇದೆ. It has thousands of employees in this building and they do all this work. ಅದ್ರಲ್ಲಿ ಇಲ್ಲೇ ಇರ್ತಾರೆ ಅವರು, ಆ ಬೋರ್ಡ್ ಮೆಂಬರ್ಸ್ ಇರ್ಬೋದು. ದೇ ಹ್ಯಾವ್ ಅ ಮೀಟಿಂಗ್ and anyone who need any information can come to this office and get the details from this SEBI office. So this is the end of this class. So next class nanu unit 2 I will be putting very soon. So till then, have a nice day. Take care.